ಎಲ್ಲರಿಗೂ ನಮಸ್ಕಾರ. ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯ ಅಧ್ಯಕ್ಷರು ರಾಮಾಂಜನಪ್ಪ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕದಲ್ಲಿ ನಾನಿರ್ತೀನಿ. ನನ್ನ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮೆಚ್ಚಿ ಕೋಲಾರ ಜಿಲ್ಲೆ ರಾಜ್ಯಾಧ್ಯಕ್ಷರು ನನ್ನನ್ನು ಆ ಕಾರ್ಯಕ್ರಮದಲ್ಲಿ ಸನ್ಮಾನ ಇಟ್ಕೊಂಡಿದ್ರು. ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ. ಇವತ್ತು ಬೆಂಗಳೂರು ಬಂದಿದ್ದೆ. ಸರ್ ಅವರು ಬನ್ನಿ ಇವತ್ತು ಇಲ್ಲಿ ಸನ್ಮಾನ ಮಾಡೋಣ ಅಂತ ಆ ಸಂಘಟನೆಯಲ್ಲಿರುವ ಎಲ್ಲರೂ ಸೇರಿ ನನ್ನನ್ನು ಸನ್ಮಾನ ಮಾಡಿದ್ದಾರೆ. ನಾನು ಮಾಡುವಂತಹ ಚಿಕ್ಕ ಚಿಕ್ಕ ಕೆಲಸನೇ, ಆದರೆ ಆ ಚಿಕ್ಕ ಕೆಲಸನೇ ಪ್ರತಿಯೊಬ್ಬರಿಗೂ ಉದಾಹರಣೆ ಆಗಬೇಕು. ಮತ್ತು ಅವರು ನನ್ನನ್ನಲ್ಲ 40-45 ಜನರನ್ನು ಗುರುತಿಸಿ ಮತ್ತು ಅಲ್ಲಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿ ವರ್ಷ ಕಾರ್ಯಕ್ರಮದಲ್ಲಿ ಅವರೆಲ್ಲರಿಗೂ ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡುವುದರ ಉದ್ದೇಶ ಏನಂದರೆ, ಯಾರು ಸನ್ಮಾನ ಮಾಡಿಕೊಳ್ಳುತ್ತಾರೋ ಅವರಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಇನ್ನೂ ನಾನು ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಬರುತ್ತೆ. ಅದಕ್ಕಾಗಿ ಇವ್ರು ಗುರುತಿಸೋದು. ಇವರು ಇಡೀ ಕರ್ನಾಟಕದಲ್ಲಿ ಯಾವುದೇ ರಾಜ್ಯ, ಜಿಲ್ಲೆ, ತಾಲೂಕು, ಹಳ್ಳಿಗಳಲ್ಲಿ ಏನೇ ಒಂದು ಸಮಸ್ಯೆ ಆದರೂ ಹೋಗಿ ಅಲ್ಲಿ ಎದೆ ತಟ್ಟಿ ನಿಂತು ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡ್ತಾರೆ. ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಥರ ಮುಂದುವರಿಸಿ ಸರ್. ಕನ್ನಡ ಉಳಿಸಬೇಕು, ಕನ್ನಡ ಬೆಳೆಸಬೇಕು. ನಮ್ಮೆಲ್ಲರ ಸಪೋರ್ಟು ಸದಾ ನಿಮ್ಗೆ